ಅಧಿಕಾರದಿಂದ ಸಿದ್ದರಾಮಯ್ಯ ಕೆಳಗಿಳಿಸಿದ್ರೆ ರಾಜ್ಯದಲ್ಲಿ ದೊಡ್ಡ ಬಿರುಗಾಳಿ ಉಂಟಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಪರ ವಾಟಾಳ್ ನಾಗರಾಜ್ ಬ್ಯಾಟಿಂಗ್ ಬೀಸಿದ್ದಾರೆ. ಅಧಿಕಾರದಿಂದ ಸಿದ್ದರಾಮಯ್ಯ ಅವರನ್ನ ತೆಗೆದು ಏನರಪ್ಪ ಮಾಡ್ತೀರಾ? ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು ಘನತೆ ಬೇಡವಾ ಅಂತ ಹೇಳಿ ವಾಟಾಳ್ ನಾಗರಾಜ್ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯ ಬಿಟ್ರೆ ಬೇರೆ ಯಾರಾಗ್ತಾರೆ ಸಿಎಂ? ಈಗಲೂ ಸಿದ್ದುನೇ ಸಿಎಂ 2028ಕ್ಕೂ ಮುಂದುವರಿಯಲಿ ಅಂತ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಅಂತ ಏನಿಲ್ಲ, ಇರೋ ಸಿಎಂಗಳಲ್ಲಿ ಸಿದ್ದರಾಮಯ್ಯ ಒಳ್ಳೆ ಉತ್ತಮ ಸಿಎಂ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗಂತ ಮೈಸೂರಿನಲ್ಲಿ ಹೋರಾಟಗಾರ ವಾಟಾಳ್ ನಾಗರಾಜ್ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ವಾಟಾಳ್ ನಾಗರಾಜ್ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ತೆಗೆದು ಏನರಪ್ಪ ಮಾಡ್ತೀರಾ ಅಂತ ಹೇಳಿ, ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು ಘನತೆ ಬೇಡವಾ? ಸಿಎಂ ಸಿದ್ದರಾಮಯ್ಯ ಅವರು ಒಳ್ಳೆ ಆಡಳಿತವನ್ನು ಕೊಡ್ತಿದ್ದಾರೆ, ಇನ್ಯಾರು ಕೂಡ ಸೂಕ್ತ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಈಗ ಮಾತನಾಡಿದ್ದಾರೆ ವಾಟಾಳ್ ನಾಗರಾಜ್ ಅವರು. ಈಗಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿಯಲಿ, 2028ಕ್ಕೂ ಸಿಎಂఏ ಬರಲಿ ಅಂತೇಳಿ. ಸಿದ್ದರಾಮಯ್ಯನಿಗೆ ಮಟ್ಟ ಮಂತ್ರ ಮಾಡಿಸೋಕ್ಕೆ ಯಾವ ಮಂತ್ರಗಾರನೂ ಇಲ್ಲ ಕರ್ನಾಟಕದಲ್ಲಿ. ಸಿದ್ದರಾಮಯ್ಯ ಆ ವಿಚಾರದಲ್ಲಿ ಯಾರು ಮಂತ್ರ ಮಾಯ ಮಾಡಿಸ್ತಾರೆ ಅದೆಲ್ಲ ಬಹಳ ಬುದ್ಧಿವಂತಿಕೆ. ಸಿದ್ದರಾಮಯ್ಯ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನೀವು ನೋಡ್ಬೇಕೀಗ ರಸ್ತೆಯಲ್ಲಿ ಹೋಗುವಾಗ ಎಡಬಲನು ಮಾತಾಡಲ್ಲ, ಆರಾಮಾಗಿ ನಡ್ಕೊಂಡು ಹಳ್ಳಿಲಿ ದೇವರು ನಡೆಸ್ಕೊಂಡು ಹೋಗ್ತಾರಲ್ಲ, ನಡ್ಕೊಂಡು ಹೋಗ್ತಾ ಗೊತ್ತು. ಎಲ್ಲ ಕಿವಿಲಿ ತಲೆಯಲ್ಲಿ ಎಲ್ಲ ಇಟ್ಕೊಂಡು ಎಲ್ಲಿ ಮ್ಯಾಜಿಕ್ ಮಾಡಬೇಕು ಅಲ್ಲಿ ಮ್ಯಾಜಿಕ್ ಮಾಡ್ಬೋದು. ಸಿದ್ದರಾಮಯ್ಯ ಅದು ಸುಲಭ ಅಲ್ಲ, ತೆಗಿಯೋಕ್ಕೂ ಆಗಲ್ಲ. ಇವ್ರು ಯಾರು ಏನು ಹೇಳಲಿ? ಹೌದ್ರಿ, ಸಿದ್ದರಾಮಯ್ಯ ತೆಗೆದು ಏನು ಮಾಡ್ತೀರಿ? ಯಾರು ಸಿದ್ದರಾಮಯ್ಯ ತೆಗೆದು ಸುಮ್ಮ ಹುಡುಗಾಟ ಮಾಡ್ತೀರಿ? ಸಿದ್ದರಾಮಯ್ಯ 28 ಹೌದು, ಮುಂದೇನೂ ಹೌದು. ನನ್ನ ಪ್ರಕಾರ ನನಗೇನು ಸಿದ್ದರಾಮಯ್ಯರವರಿಂದ ನನಗೆ ಯಾವ MLCನೂ ಬೇಡ, ಏನೂ ಬೇಡ. ನಾನೇ MLC ಆಗ್ತೀನಿ, ನಾನು MLA ಆಗ್ತೀನಿ. ಯಾರ ಕೃಪೆಯೂ ನನಗೆ ಬೇಡ. ಆದರೆ ರಾಜ್ಯದಲ್ಲಿ ಒಬ್ಬ ಎಲ್ಲೋ ಒಂದು ಸರ್ಕಾರದಲ್ಲಿ ಇವರು ಮುಖ್ಯಮಂತ್ರಿ ಅನ್ಬೇಕಾದ್ರೆ ಆ ಮನುಷ್ಯನ ಆಯಾ ಅವ ನಡುವೆ ಆ ವ್ಯಕ್ತಿ ಗುಣ ಇದೆಲ್ಲ ಇರಬೇಕು. ಮತ್ತು ಸಿದ್ದರಾಮಯ್ಯನಿಗೆ ನೆನ್ನೆ ಮನೆ ಬಂದಿಲ್ಲ, ಸುಮಾರು ಒಂದು 50 ವರ್ಷದ ಬಾಂಧವ್ಯ ಮತ್ತು ಮಂತ್ರಿಯಾಗಿ ಮತ್ತು ಎಸ್, ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಪುಟ್ಟಸ್ವಾಮಿ, ಅಂದಹಾಗೆ ಈಗ ನಾಯಕತ್ವ ಗೊಂದಲ ವಿಚಾರದಲ್ಲಿ ಒಂದು ಕಡೆ DCM DK ಶಿವಕುಮಾರ್ ಅವರ ಪರವಾಗಿ ಮಠಾಧೀಶರು ಬ್ಯಾಟ್ ಬೀಸಿದ್ರೆ, ಮತ್ತೊಂದು ಕಡೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಕೆಲವೊಂದಿಷ್ಟು ನಾಯಕರು ಕೂಡ ಬ್ಯಾಟ್ ಬೀಸಿದ್ದಾರೆ. ಏನಾಗಬಹುದು ಮುಂದೆ ಅಂತೇಳಿ? ದೀಪ, ಏನು ಮೈಸೂರಿಗೆ ಆಗಮಿಸಿದಂತಹ ವಾಟಾಳ್ ನಾಗರಾಜ್ ಅವರು ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದಾರ ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಿರ್ತಕ್ಕಂಥದ್ದು. ಮೈಸೂರಿಗೆ ರಾಜ್ಯದಲ್ಲಿ ಬೆಲೆ ಏರಿಕೆ ವಿಚಾರವಾಗಿ ಸಾಕಷ್ಟು ಮಾತನಾಡಿದಂತಹ ಸಂದರ್ಭದಲ್ಲೂ ಕೂಡ ಅದನ್ನ ಒಳಗೊಂಡಂತೆ ಸಿದ್ದರಾಮಯ್ಯನವರು ಈ 2028ರವರೆಗೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ. ಸೊ ಅವ್ರು ಬಿಟ್ರೆ ಬೇರೆ ಯಾರು ಇಲ್ಲ ಅನ್ನುವಂತಹ ರೀತಿಯಲ್ಲಿ ವಾಟಾಳ್ ನಾಗರಾಜ್ ಅವರು ಮಾತನಾಡಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಅನ್ನು ಬೀಸಿರತಕ್ಕಂತಹ ವಾಟಾಳ್ ನಾಗರಾಜ್ ಅವರು ಪರವಾಗಿ ಮಾತನಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ DK ಶಿವಕುಮಾರ್ ಅವರು ಹೈಕಮಾಂಡ್ ನಲ್ಲಿ ಸಿಎಂ ಗದ್ದಿಗೆಗಾಗಿ ಹೋರಾಟವನ್ನ ರೂಪಿಸಿಕೊಂಡು ಬಂದಿರತಕ್ಕಂಥದ್ದು. ಅದನ್ನ ಅರಿತಂತಹ ಮತ್ತೆ ನಿನ್ನೆ ಹಳ್ಳಿಯಕ್ಕಿ ವಿಶ್ವನಾಥ್ ಅವರು ಕೂಡ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮಾತನಾಡಿದ್ರು. DK ಶಿವಕುಮಾರ್ ಅವರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅನ್ನುವಂತಹ ವಿಚಾರವಾಗಿ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ರು. ಸೊ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ DK ಶಿವಕುಮಾರ್ ಅವರ ಪಾತ್ರ ಬಹಳಷ್ಟಿದೆ. ಸೊ ಹಾಗಾಗಿ DK ಶಿವಕುಮಾರ್ ಅವರು ಈ ಬಾರಿ 2 ವರ್ಷವಾದ್ರೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂತಹ ವಿಚಾರವನ್ನು ಕೂಡ ಹಳ್ಳಿಯಕ್ಕಿ ವಿಶ್ವನಾಥ್ ಅವರು ಕೂಡ ಮಾತನಾಡಿದ್ರು. ಅದಕ್ಕೆ ಕೌಂಟರ್ ಕೊಡುವಂತಹ ರೀತಿಯಲ್ಲಿ ವಾಟಾಳ್ ನಾಗರಾಜ್ ಅವರು ರಾಜ್ಯದಲ್ಲಿ ಏನು ಸಿಎಂ ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿದ್ರೆ ಯಾರು ಕೂಡ ಆ ಸ್ಥಾನಕ್ಕೆ ಯೋಗ್ಯರಲ್ಲ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದು. ದೀಪ, ಎಸ್ ಪುಟ್ಟಸ್ವಾಮಿ, ತಾಗಿ ತಮ್ಮ ಮಾಹಿತಿಗಾಗಿ.